ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಈಗ ಆ ಥರ ಆರೋಪ ಮಾಡೋಕ್ಕಿಂತ ದುಡ್ಡು ಕೊಟ್ಟಿದ್ವಿ, ನಾವು ದುಡ್ಡು ಇಸ್ಕೊಂಡಿಲ್ಲ. ಈಗ ಹಂಗೇನಾದ್ರೆ ನಾನು ಶಿಕ್ಷದಿದ್ದರೆ ಇದನ್ನು ಲೋಕಾಯುಕ್ತ ಇತ್ತು, ಅದು ಮಾಡ್ಬೋದಿತ್ತು. ಸುಮ್ಮನೆ ಬಂದು ಕೂತ್ಕೊಂಡು ಇಲ್ಲಿ ರಾಜ್ಯ ಜನ ಎಲ್ಲ ಬರ್ತಾರೆ, ನಾವೆಲ್ಲರಿಗೂ ಮೌಖಿಕವಾಗಿ ಮಾತಾಡ್ಬೇಕಾಗತ್ತೆ. ಯಾಕಂದರೆ ಅವರು ನಾವು ಅಲ್ಪಾವಧಿ ಇವೆಲ್ಲ ನಾವೇನು ಅಭಿವೃದ್ಧಿ ನಿಗಮ ಆಗಿದೆ, ನಾವೆಲ್ಲರಿಗೂ ಸಿಗ್ತೀವಿ, ಮಾಡ್ತೀವಿ, ಮಾತಾಡ್ತಾರೆ, ನಮ್ಮ ಕೆಲಸಗಳು ಆಗ್ತವೆ ಅಂತಕ್ಕಂಥದ್ದು ಆಶಾಭಾವನೆಯಿಂದ ಬಂದಿರ್ತಾರೆ. ಅವ್ರಿಗೆಲ್ಲ ನಾವು ಸ್ಪಂದಿಸಬೇಕಾಗತ್ತೆ. ಈ ಥರ ಪೆನ್ ಡ್ರೈವು ಮೊಬೈಲು ಇಟ್ಕೊಂಡ್ಬಂದರೆ ನಾವು ಏನು ಯಾರಿಗೆ ನಂಬೋದು? ಸರ್, ಈಗ ರಾಜೀನಾಮೆ ಒತ್ತಡ ಕೇಳಿ ಬರ್ತಿದೆ, ರಾಜೀನಾಮೆ ಏನಾದ್ರು ಕೊಡ್ತೀರಾ ಅಂತ ಹೇಳಿ. ಈಗ ಪಕ್ಷ ಹೇಳಿದ ಮೇಲೆ ಕೊಡಲೇಬೇಕಲ್ಲ, ಸರ್ಕಾರ ಹೇಳಿದ ಮೇಲೆ ಕೊಡಲೇಬೇಕಲ್ಲ. ನಮ್ಮ ಬಗ್ಗೆ ಅಪಾರ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಪಾಪ ಅವರು ನಮ್ಮನ್ನು ಗುರ್ಸಿದ್ದಾರೆ. ಒಬ್ಬ ಕಾರ್ಯಕರ್ತನ ಗುರ್ಸಿ ವಿಶ್ವಾಸ ಇಟ್ಕೊಂಡು ಮಾಡಿದ್ದಾರೆ. ಅದಕ್ಕೆ ಧಕ್ಕೆ ಆಗಬಾರ್ದಲ್ಲ, ಅವ್ರಿಗೆ ಗೌರವ ಕೊಡಬೇಕು. ಪಕ್ಷಕ್ಕೂ ಮುಜುಗರ ಆಗಬಾರ್ದು, ಸರ್ಕಾರಕ್ಕೂ ಮುಜುಗರ ಆಗಬಾರ್ದು. ಅದಕ್ಕೋಸ್ಕರ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಏನು ಹೇಳ್ತಾರೆ ಅದಕ್ಕೆ ನಾನು ಬದ್ಧತೆ ರಾಜೀನಾಮೆ ಪತ್ರವನ್ನು ನೀವು ಇಲ್ಲ 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 ಇನ್ನು ನಿಮ್ಮಲ್ಲೇ ಬರ್ತಾ ಇದೆ. ಈಗ ಕೊಟ್ರಂತೆ, ಈಗ ಹೋದ್ರಂತೆ, ಬರ್ತಾ ಇದ್ದಾರಂತೆ, ಕೊಟ್ರಂತ ಬರ್ತಾ ಇದೆ. ಈಗ ಕೊಟ್ಟಿದ್ರೆ ನಾನು ಇಡ್ಲಿ ಹಾಕಿರ್ಬೇಕು. ನಾನೇ ಹೇಳಿದ್ದೀನಿ. ಮೊನ್ನೆ ನಮ್ಮ ಗೌರವಿತ ಮುಖ್ಯಮಂತ್ರಿಗಳು ಫೋನ್ ಮಾಡಿದ್ರು ಮೈಸೂರಿಂದ. ಏನು ರವಿಕುಮಾರ್ ಅದು ಬರ್ತಾ ಇದೆ ಅಂದರು. ಹಣ ಎಲ್ಲ ಇದು ಹಿಂಗೆ ಮಾಡಿದ್ದಾರೆ, ಸ್ವಲ್ಪ ಎಲ್ಲ ಶಿಸ್ತು ಟ್ರಾನ್ಸ್ಫರ್ಷನ್ ಮಾಡೋದಕ್ಕೆ ಇದೆಲ್ಲ ಮಾಡಿದ್ದಾರೆ. ಅದಕ್ಕೋಸ್ಕರ ನಾನೇ ಹೇಳಿದೆ, ತನಿಖೆ ಆಗ್ಬೇಕಣ, ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ನಿಮಗೆಲ್ಲರಿಗೂ ಮುಜುಗರ ಆಗೋದಿದೆ, ನಾನು ರಾಜೀನಾಮೆ ಕೊಡ್ತೀನಿ ನಾನೇ ಹೇಳಿದೆ. ಅವ್ರು ಖುಷಿ ಪಟ್ಟಿದ್ದಾರೆ. ಯಾರು ಆಮೇಲೆ ಹೇಳಿದ್ರಲ್ಲ, ಹಾಂ, ಅಂದರೆ ನಾನು ಹೇಳಿದ ಮೇಲೆ ಹೇಳ್ಬೇಕಲ್ಲ. ಯಾರು ಈಗ ನಾನು ಅವ್ರನ್ನೆಲ್ಲ ಭೇಟಿ ಮಾಡ್ತಾ ಇದ್ದೀನಿ. ಅವ್ರ ಹತ್ರ ಕುಲಂಕುಷವಾಗಿ ಏನಿದೆಯಲ್ಲ ವಾಸ್ತವಾಂಶ ಏನೇನಾಗಿದೆ, ಹೆಂಗಾಗಿದೆ ಅಂಥೇಳಿ ವರದಿ ಕೊಡಬೇಕು. ವರದಿ ಕೊಟ್ಟು ಅವರಿಗೆ ಇಲ್ಲ, ನಾಳೆ ತಪ್ಪಿದ್ರೆ ನಾಡ್ದು ಹೋಗ್ತೀನಿ.